ಬೇಳೆ ಮತ್ತೆ ಕಾಯಿ ಹೋಳಿಗೆ ಒಂದೇ ಅಲ್ಲದೆ ಬೇರೆ ತರನು ಮಾಡ್ಬೋದು ಅಂತ ಮೊದಲನೇ ಬಾರಿಗೆ ತೋರಿಸ್ಕೊಟ್ಟಿದ್ದ ನಮ್ಮ ಬೆಂಗಳೂರಿನ ಭಾಸ್ಕರ್ಸ್ ಮನೆ ಹೋಳಿಗೆ ಅವರು. ನಮಸ್ಕಾರ ಎಲ್ರಿಗೂ. ಭಾಸ್ಕರ್ ಅವರು ಶುರು ಮಾಡಿದ ಈ ಹೋಳಿಗೆ ಮನೆಯಲ್ಲಿ 25+ ವೆರೈಟೀಸ್ ಆಫ್ ಹೋಳಿಗೆ ಒಂದೇ ಅಲ್ದಿರಾ ಕುರುಕ್ಲು ತಿಂಡಿ ಅಂದ್ರೆ ಸ್ನಾಕ್ಸ್ ಕೂಡ ಸಿಗ್ತಿದೆ. ನಾವ್ ಬಂದಿದ್ದು ಮತ್ತೆ ಹೊಸದಾಗಿ ಓಪನ್ ಆಗಿರೋ ಟಿ ನಗರದ ಬ್ರಾಂಚ್ಗೆ. ತುಂಬಾನೇ ಹೈಜೀನ್ ಆಗು ಕ್ಲೀನ್ ಆಗಿ ಪ್ರಿಪೇರ್ ಮಾಡೋ ಇವರಲ್ಲಿ ನಾವು ತೊಗೊಂಡಿದ್ದು ಮೊದಲು ಬಿಸಿ ಬಿಸಿ 50-50 ಹೋಳಿಗೆಗೆ ತುಪ್ಪ ಹಾಕ್ಸ್ಕೊಂಡು ತಿಂತಿದ್ರೆ ಡಬಲ್ ಧಮಾಕ ಕಾಂಬಿನೇಷನ್ ಇದ್ದು ಚೆನ್ನಾಗಿತ್ತು. ಇನ್ನ ಯೂನಿಕ್ ಆಗಿ ಇದು ಚಾಕ್ಲೇಟ್ ಹೋಳಿಗೆ ಸಹ ತಗೊಂಡೆ. ಸೇಮ್ ಒಂದು ಮೆಲ್ಟೆಡ್ ಬಿಸಿ ಚಾಕ್ಲೇಟ್ ಟೇಸ್ಟ್ ಮಾಡ್ದಂಗಿತ್ತು. ಡ್ರೈ ಫ್ರೂಟ್ಸ್ ಅಲ್ಲಿ ಅಂಜೂರ ಹೋಳಿಗೆ ತಗೊಂಡಿದ್ ನಂಗೆ ಸಖತ್ ಇಷ್ಟ ಆಯ್ತು. ನೀವು ಕೂಡ ಟ್ರೈ ಮಾಡಿ. ಜೊತೆಗೆ ಸ್ನಾಕ್ಸ್ ನ ತಗೊಳ್ಳೋದು ಮಿಸ್ ಮಾಡ್ತೀರಾ. ಟಿ ನಗರ ಇರೋ ಭಾಸ್ಕರ್ಸ್ ಮನೆ ಹೋಳಿಗೆ ಅಂಡ್ ಕುರುಕ್ ತಿಂಡಿಗೆ ವಿಸಿಟ್ ಮಾಡಿ. ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ. ನಮ್ನ ಫಾಲೋ ಮತ್ತೆ ಸಪೋರ್ಟ್ ಮಾಡಿ. ಬೇಳೆ ಮತ್ತೆ ಕಾಯಿ ಹೋಳಿಗೆ ಒಂದೇ ಅಲ್ಲದೆ ಬೇರೆ ತರನು ಮಾಡ್ಬೋದು ಅಂತ ಮೊದಲನೇ ಬಾರಿಗೆ ತೋರಿಸ್ಕೊಟ್ಟಿದ್ದ ನಮ್ಮ ಬೆಂಗಳೂರಿನ ಭಾಸ್ಕರ್ಸ್ ಮನೆ ಹೋಳಿಗೆ ಅವರು. ನಮಸ್ಕಾರ ಎಲ್ರಿಗೂ. ಭಾಸ್ಕರ್ ಅವರು ಶುರು ಮಾಡಿದ ಈ ಹೋಳಿಗೆ ಮನೆಯಲ್ಲಿ 25+ ವೆರೈಟೀಸ್ ಆಫ್ ಹೋಳಿಗೆ ಒಂದೇ ಅಲ್ದಿರಾ ಕುರುಕ್ಲು ತಿಂಡಿ ಅಂದ್ರೆ ಸ್ನಾಕ್ಸ್ ಕೂಡ ಸಿಗ್ತಿದೆ. ನಾವ್ ಬಂದಿದ್ದು ಮತ್ತೆ ಹೊಸದಾಗಿ ಓಪನ್ ಆಗಿರೋ ಟಿ ನಗರದ ಬ್ರಾಂಚ್ಗೆ. ತುಂಬಾನೇ ಹೈಜೀನ್ ಆಗು ಕ್ಲೀನ್ ಆಗಿ ಪ್ರಿಪೇರ್ ಮಾಡೋ ಇವರಲ್ಲಿ ನಾವು ತೊಗೊಂಡಿದ್ದು ಮೊದಲು ಬಿಸಿ ಬಿಸಿ 50-50 ಹೋಳಿಗೆಗೆ ತುಪ್ಪ ಹಾಕ್ಸ್ಕೊಂಡು ತಿಂತಿದ್ರೆ ಡಬಲ್ ಧಮಾಕ ಕಾಂಬಿನೇಷನ್ ಇದ್ದು ಚೆನ್ನಾಗಿತ್ತು. ಇನ್ನ ಯೂನಿಕ್ ಆಗಿ ಇದು ಚಾಕ್ಲೇಟ್ ಹೋಳಿಗೆ ಸಹ ತಗೊಂಡೆ. ಸೇಮ್ ಒಂದು ಮೆಲ್ಟೆಡ್ ಬಿಸಿ ಚಾಕ್ಲೇಟ್ ಟೇಸ್ಟ್ ಮಾಡ್ದಂಗಿತ್ತು. ಡ್ರೈ ಫ್ರೂಟ್ಸ್ ಅಲ್ಲಿ ಅಂಜೂರ ಹೋಳಿಗೆ ತಗೊಂಡಿದ್ ನಂಗೆ ಸಖತ್ ಇಷ್ಟ ಆಯ್ತು. ನೀವು ಕೂಡ ಟ್ರೈ ಮಾಡಿ. ಜೊತೆಗೆ ಸ್ನಾಕ್ಸ್ ನ ತಗೊಳ್ಳೋದು ಮಿಸ್ ಮಾಡ್ತೀರಾ. ಟಿ ನಗರ ಇರೋ ಭಾಸ್ಕರ್ಸ್ ಮನೆ ಹೋಳಿಗೆ ಅಂಡ್ ಕುರುಕ್ ತಿಂಡಿಗೆ ವಿಸಿಟ್ ಮಾಡಿ. ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಮಾಡಿ. ನಮ್ನ ಫಾಲೋ ಮತ್ತೆ ಸಪೋರ್ಟ್ ಮಾಡಿ.